ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಪ್ರಿಯಾ ಒಡವೆನೆಲ್ಲ ಜೋಡಿಸುವಾಗ ಮೀನಾ ಮುಂದೆ ಬರ್ತಾರೆ. ಪ್ರಿಯಾ ಅಕ್ಕ ಅಂತಾಳೆ ಮೀನಾ. ಆಗ ಪ್ರಿಯಾ ಗಾಬರಿಯಿಂದ ಅಂತ ನಿಂತ್ಕೋತಾಳೆ. ಯಾಕೆ ಪ್ರಿಯಕ್ಕ, ಏನಾಯಿತು ಅಂತಾಳೆ ಮೀನಾ. ಏನಿಲ್ಲ ಮೀನಾ ಅಂತಾಳೆ ಪ್ರಿಯಾ. ಮತ್ತೆ ಯಾಕಕ್ಕ ಅಷ್ಟು ಟೆನ್ಷನಲ್ಲಿ ಎದ್ದು ನಿಂತ್ಕೊಂಡು ಬಿಟ್ರಿ ಅಂತಾಳೆ ಅಮೂಲ್ಯ. ಅದು ಅತ್ತೆ ನಿಮ್ಮ ಹತ್ರ ಮಾತಾಡ್ತಾ ಇರಲಿಲ್ವಲ್ಲ, ಅದಕ್ಕೆ ಬೇಜಾರಾಗಿತ್ತು. ಅತ್ತೆ ನಿಮ್ಮ ಹತ್ರ ವಾಪಸ್ ಮಾತಾಡೋಕ್ಕೆ ಏನು ಮಾಡಬಹುದು ಅಂತ ಉಪಾಯ ಮಾಡ್ತಿದ್ದೆ. ಅಷ್ಟೊತ್ತಿಗೆ ನೀವು ಬಂದು ಕರೆದ್ರಲ್ಲ, ಬೆಚ್ಚಿ ಬಿದ್ದುಬಿಟ್ಟೆ ಅಂತಾಳೆ ಪ್ರಿಯಾ. ಅತ್ತೆ ನೀವಿಬ್ಬರು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಖುಷಿಯಾಗಿರ್ತಿದ್ರಿ ಅಲ್ವಾ. ಈಗ ಅತ್ತೆ ನಿಮ್ಮ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ, ಅದಕ್ಕೆ ನನಗೆ ತುಂಬ ಬೇಜಾರಾಗ್ತಿದೆ ಅಂತಾಳೆ. ಥ್ಯಾಂಕ್ಸ್ ಪ್ರಿಯಕ್ಕ, ನೀವು ನಮ್ಮ ಮೇಲೆ ತೋರಿಸ್ತಾ ಇರೋ ಕನ್ಸರ್ನ್ಗೆ ಅಂತಾಳೆ ಮೀನಾ. ಅಯ್ಯೋ ಅದರಲ್ಲೇನಿದೆ, ನೀವು ಅತ್ತೆ ಎಲ್ಲ ಮೊದಲಿನ ಥರ ಮಾತಾಡ್ಕೊಂಡಿದ್ರೇ ಚೆಂದ, ನೀವೇನು ಬೇಜಾರಾಗಬೇಡಿ. ಅತ್ತೆ ಕೋಪ 2 ದಿನ ಅಷ್ಟೇ, ಆಮೇಲೆ ಸರಿ ಹೋಗ್ತಾರೆ ಅಂತಾಳೆ ಪ್ರಿಯಾ. ಮನೇಲಿ ಎಲ್ಲರೂ ನಮ್ಮ ಜೊತೆ ಮಾತುಬಿಟ್ರು, ನೀವು ನಮ್ಮ ಜೊತೆ ಮಾತಾಡ್ತಿದ್ದೀರಲ್ಲ, ಎಷ್ಟು ಸಮಾಧಾನ ಆಗ್ತಿದೆ ಅಂತಾಳೆ ಅಮೂಲ್ಯ. ಅಮ್ಮೋ, ನಾವೆಲ್ಲ ಈ ಮನೆ ಸೊಸೆಂದರು, ನಾವೆಲ್ಲ ಚೆನ್ನಾಗಿದ್ದರೆ ಈ ಮನೆ ನಂದಗೋಕುಲ ಆಗಿರುತ್ತೆ ಅಂತಾಳೆ ಪ್ರಿಯಾ. ಆಗ ಗಿರಿಜಾ ಬಂದು, ಪ್ರಿಯಾ ಇಲ್ಲೇನಮ್ಮ ಮಾಡ್ತಿದ್ಯಾ, ಇವ್ರುಗಳ ಜೊತೆ ನಿಂತ್ಕೊಂಡು ಹರಟೆ ಹೊಡಿತಿದ್ಯಾ ಅಂತಾರೆ ಗಿರಿಜಾ. ಇಲ್ಲ ಅತ್ತೆ, ಸುಮ್ಮನೆ ಮಾತಾಡ್ತಿದ್ದೆ ಅಷ್ಟೇ ಅಂತಾಳೆ ಪ್ರಿಯಾ. ಇವ್ರುಗಳ ಜೊತೆ ಹರಟೆ ಹೊಡಿತಾ ಕಾಲಹರಣ ಮಾಡಿ ಸಾಕು, ನಡಿ ಬ್ಯಾಂಕ್ಗೆ ಹೋಗಿ ಬರೋಣ ಅಂತಾರೆ ಗಿರಿಜಾ. ಮತ್ತೆ ಬ್ಯಾಂಕ್ಗೆ ಯಾಕತ್ತೆ ಅಂತಾಳೆ ಪ್ರಿಯಾ. ಯಾಕೆ ಹೀಗೆ ಕೇಳ್ತಿದ್ಯಾ ಪ್ರಿಯಾ, ಒಡವೆನೆಲ್ಲ ತಂದು ಆ ಮನೆ ಒಡವೆ ಯಾವುದು ಅಂತ ಕಳಿಸಿಕೊಟ್ಟಾಯ್ತಲ್ಲ, ಈಗ ಉಳಿದಿರೋ ಒಡವೆಗಳನ್ನು ಬ್ಯಾಂಕಲ್ಲಿ ಇಡಬೇಕು ಕಣೆ ಅಂತಾರೆ ಗಿರಿಜಾ. ಅತ್ತೆ ನಾವು ಹೋಗಿದ್ವಲ್ಲ ಬ್ಯಾಂಕು, ಅಲ್ಲಿ ಸೆಕ್ಯೂರಿಟಿ ಚೆನ್ನಾಗಿಲ್ಲ ಅಂತ ಅನ್ನಿಸ್ತು ಅತ್ತೆ. ನನಗೊಂದು ಐಡಿಯಾ ಬಂದಿದೆ ಅತ್ತೆ. ನಾವು ಒಡವೆನೆಲ್ಲ ತಗೊಂಡೋಗಿ ಬ್ಯಾಂಕಲ್ಲಿ ಇಡೋದಕ್ಕಿಂತ ನಾವು ಮನೆಗೆ CCTV ಕ್ಯಾಮರಾ ಹಾಕ್ಸಿದ್ರೆ ನಮಗೂ ಭಯ ಇರಲ್ಲ, ಬರೋ ಕಳ್ಳರಿಗೆ CCTV ಇದೆ ಅಂತ ಭಯನೂ ಇರುತ್ತೆ, ನಮ್ಮ ಮನೆಯೂ ಸೇಫು, ನಾವು ಸೇಫು ಅಂತಾಳೆ ಪ್ರಿಯಾ. ಏನು ಪ್ರಿಯಾ ನೀನು ಅವರಿಬ್ಬರು ಥರ ನನಗೆ ಬುದ್ಧಿ ಹೇಳೋಕ್ಕೆ ಬರ್ತಿದ್ಯಾ, ಅವೆಲ್ಲ ಏನು ಬೇಡ, ಇವೆಲ್ಲ ನಿನ್ನ ಮಾವಂಗೆ ಇಷ್ಟನೂ ಆಗಲ್ಲ, ನಡಿ ಬ್ಯಾಂಕ್ಗೆ ಅಂತಾರೆ ಗಿರಿಜಾ. ಅತ್ತೆ ಅದು ಅಂತಾಳೆ ಪ್ರಿಯಾ. ಈಗೇನು ನೀನು ನನ್ನ ಜೊತೆ ಬರ್ತೀಯಾ ಇಲ್ವೋ, ಒಂದು ಕೆಲಸ ಮಾಡು, ಇದನ್ನೆಲ್ಲ ಬ್ಯಾಗ್ಗೆ ಹಾಕ್ಕೊಡು, ನಾನೇ ತಗೊಂಡೋಗಿ ಬ್ಯಾಂಕಲ್ಲಿ ಇಟ್ಬರ್ತೀನಿ. ಒಡವೆಗಳನ್ನು ಮನೇಲಿ ಇಟ್ಕೊಳ್ಳೋದು ಒಳ್ಳೆಯದಲ್ಲ. ನೀನು ಹೇಳಿದ ಹಾಗೆ CC ಕ್ಯಾಮರಾ ಇದೆಲ್ಲ ನಮ್ಮ ಮನೆಗೆ ಬೇಡ, ಬಾಮ ಹೋಗೋಣ ಅಂತಾರೆ ಗಿರಿಜಾ. ಸರಿ ಬರ್ತೀನಿ ಅಂತ ಒಡವೆ ತಗೊಂಡು ಪ್ರಿಯಾ ಹೋಗ್ತಾಳೆ. ಈಚೆ ಸೂರ್ಯಕಾಂತ್ ಒಡವೆಗಳನ್ನೆಲ್ಲ ಮುಟ್ಟೋದಿಲ್ವಾ, ಇಷ್ಟೊತ್ತು ನಿನಗೆ ಹೇಳ್ತಿದ್ದಿದ್ದು ಒಡವೆಗಳನ್ನು ಒಳಗೆ ತಗೊಂಡು ಹೋಗು ಇಡು ಅಂತ, ಈಗ ಆ ಒಡವೆಗಳನ್ನು ಹಾಕೋ ಅಂತಾರೆ ಸೂರ್ಯಕಾಂತ್. ಏನೋ ನಿಂದು ಸೂರ್ಯ ಅತಿರೇಕ, ಒಡವೆಗಳು ವಾಪಸ್ ಬರಬೇಕಿತ್ತು, ಬಂದಾಯಿತು, ಏನು ನಿಂದು ಹುಚ್ಚಾಟ ಅಂತಾರೆ ಅಜ್ಜಿ. ಅಮ್ಮ ನೀನು ನಮ್ಮಿಬ್ಬರ ಮಧ್ಯೆ ಬರಬೇಡ, ಅವಳು ನನ್ನ ಕೆನ್ನೆಗೆ ಹೊಡೆದ್ರೆ ಹೊಡ್ಸ್ಕೊತಿದ್ದೆ, ಆದರೆ ಅವಳು ಹೊಡೆದಿರೋದು ನನ್ನ ಸ್ವಾಭಿಮಾನಕ್ಕೆ, ನಾನು ಸುಮ್ಮನಿರಲ್ಲ, ಏನೇ ಹಾಕೋ ಒಡವೆಗಳನ್ನು ಅಂತಾರೆ ಸೂರ್ಯಕಾಂತ್. ಇಲ್ಲ ಯಾವುದೇ ಕಾರಣಕ್ಕೂ ನಾನು ಹಾಕ್ಕೊಳ್ಳೋದಿಲ್ಲ ಅಂತಾರೆ ಕಲಾವತಿ. ಆಗ ಸೂರ್ಯಕಾಂತ್ ಹಾಕೋದಕ್ಕೆ ಬರ್ತಾರೆ. ಅವ್ರ ಕೈನ ಕಲಾವತಿ ಹಿಡ್ಕೊಡು ರೀ, ಬಲವಂತ ಮಾಡಬೇಡಿ ಅಂತಾರೆ. ಅಣ್ಣ ಬಿಡಣ್ಣ, ದೊಡ್ಡಪ್ಪ ಬಿಡಿ ಅಂತ ಚಂದ್ರಕಾಂತ್ ಶ್ರೀಕಂಠ ಹೇಳಿದ್ರು, ಸೂರ್ಯಕಾಂತ್ ಬಿಡೋದಿಲ್ಲ. ಒಡವೆನ ಕಲಾವತಿ ಕೊರಳಿಗೆ ಹಾಕಿ, ನಾನು ಹೇಳೋವರೆಗೂ ಈ ಒಡೆನ ಹಾಕ್ಕೊಂಡೇ ಇರಬೇಕು, ಅಪ್ಪಿ ಏನಾದರೂ ತೆಗೆದ್ರೆ ಸಿಗ್ದಾಕ್ಬಿಡ್ತೀನಿ ಅಂತಾರೆ ಸೂರ್ಯಕಾಂತ್. ಆಗ ಕಲಾವತಿ ತೆಗೆದು ಅಲ್ಲೇ ಹಾಕ್ತಾರೆ. ಆಗ ಸೂರ್ಯಕಾಂತ್ ಏನೇ ಅಂತ ಕಲಾವತಿ ಕುತ್ತಿಗೆನ ಹಿಸ್ಕ್ತಾರೆ. ದೊಡ್ಡಪ್ಪ ಬಿಡಿ, ಅಣ್ಣ ಬಿಡು ಅಂತ ಶ್ರೀಕಂಠ ಮತ್ತು ಚಂದ್ರಕಾಂತ್ ಹೇಳ್ತಾರೆ. ಸೂರ್ಯ ಬಿಡೋ ಅಂತಾರೆ ಅಜ್ಜಿ. ಬಿಡಿ ಅಂತ ಕಲಾವತಿ ಬಿಡಿಸ್ಕೊಂಡು, ನಿಮ್ಮ ಹೆಂಡತಿಯಾಗಿ ನಾನು ತಪ್ಪು ಮಾಡಿರ್ಬೋದು, ಆದರೆ ಒಬ್ಬ ತಾಯಿಯಾಗಿ ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ. ಪ್ರತಿಯೊಂದು ಹೆಣ್ಣಿಗೂ ತಾಳ್ಮೆ ಅನ್ನೋದು ಇರುತ್ತೆ, ಆದರೆ ಅದನ್ನು ಕೆಣಕಬೇಡಿ, ಕೆಣಕಿದ್ರೆ ಅಂತ ಕಲಾವತಿ ಹೇಳುವಾಗ ಸೂರ್ಯಕಾಂತ್ ಮತ್ತೆ ಅಂತ ಕತ್ತನ್ನು ಹಿಸ್ಕ್ತಾರೆ. ಆಗ ಚಂದ್ರಕಾಂತ್ ಕಂಟಿ ಸೂರ್ಯಕಾಂತನ ಹೇಳ್ಕೊಂಡು ಹೋಗ್ತಾರೆ. ಈಚೆ ಕೇಶವ ರೂಮಲ್ಲಿ ಫೋನ್ ನೋಡ್ತಾ ಕೂತಿರ್ತಾನೆ. ಆಗ ಮೀನಾ ಬರ್ತಾಳೆ. ಕೇಶವ ಮಲ್ಗೋಕೆ ಹೋಗ್ತಾನೆ. ಕೇಶವ ಸಾಕು, ನನಗಂತೂ ಆಗ್ತಾನೆ ಇಲ್ಲ, ಒಂದು ರಾತ್ರಿ ಕಳೆದು 2ನೇ ರಾತ್ರಿ ಆಯಿತು, ಇನ್ನೂ ನೀನು ನನ್ನ ಜೊತೆ ಮಾತಾಡ್ತಾನೆ ಇಲ್ಲ, ನನಗಂತೂ ಈ ಮನೇಲಿ ನನ್ನ ಜೊತೆ ಯಾರೂ ಮಾತಾಡದೆ ನನಗೆ ಹುಚ್ಚು ಹಿಡಿತಿದೆ ಕೇಶವ, ಇದೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡು ಪ್ಲೀಸ್ ಕೇಶವ, ನನ್ನ ಜೊತೆ ಮಾತಾಡೋ ಕೇಶವ ಪ್ಲೀಸ್, ನನ್ನ ಅವಾಯ್ಡ್ ಮಾಡಬೇಡ. ಹಿಂದೇನೂ ತುಂಬ ಸಲ ಜಗಳ ಆಡಿದ್ವಿ, ಮಾತು ಬಿಟ್ಟಿದ್ದೀವಿ, ಆದರೆ ಅದೆಲ್ಲ ಒಂದೇ ದಿನಕ್ಕೆ ಸೀಮಿತ ಆಗಿತ್ತು, 2ನೇ ದಿನಕ್ಕೆ ಬಂದಿರಲಿಲ್ಲ ಕೇಶವ ಅಂತಾಳೆ ಮೀನಾ ಪ್ಲೀಸ್ ನನ್ನ ಇರಿಟೇಟ್ ಮಾಡಬೇಡ, ನನಗೆ ನಿದ್ದೆ ಬರ್ತಿದೆ, ಬಿಟ್ಬಿಡು ಅಂತಾನೆ ಕೇಶವ. ಇಲ್ಲ ನಾನು ಬಿಡಲ್ಲ, ನನಗೆ ನಿನ್ನ ಬಿಟ್ಟು ಸಾಕಾಗಿದೆ ಕೇಶವ, ಒಂದು ಮಾತು ಹೇಳು, ಅದು ಹೇಗೆ ನನ್ನ ಹತ್ರ ಮಾತು ಬಿಟ್ಟು ನೀನು ಆರಾಮಾಗಿ ನಿದ್ದೆ ಮಾಡೋಕ್ಕಾಗುತ್ತೆ, ನನಗಂತೂ ಇಲ್ಲಿ ತಲೆ ಹಿಡಿತಿದೆ ಅಂತಾಳೆ ಮೀನಾ. ಅದು ಹೇಗೆ ನಿನಗೆ ಮನೆಯವರಿಂದ ವಿಷಯ ಮುಚ್ಚಿಟ್ಟು ಆ ಕೆಲಸ ಮಾಡೋಬೇಕು ಅನ್ನಿಸ್ತೋ ಹಾಗೆ ನಿನ್ನ ಜೊತೆ ಮಾತಾಡದೆ ನಿದ್ರೆ ಮಾಡಬೇಕು ಅಂತ ಅನಿಸುತ್ತೆ ಅಂತಾನೆ ಕೇಶವ ಹೋಗಲಿ ಅದು ಬಿಟ್ಬಿಡು, ಇವಾಗ ಹೇಳು ಏನು ಮಾಡಿದರೆ ನೀನು ಮೊದಲಿನ ಥರ ನನ್ನ ಜೊತೆ ಮಾತಾಡ್ತೀಯ ಅಂತ ಹೇಳು, ಅದನ್ನು ಮಾಡ್ತೀನಿ ಅಂತಾಳೆ ಮೀನಾ. ನಿಜವಾಗ್ಲೂ ಏನಾದರೂ ಮಾಡಬೇಕು ಅಂತಿದ್ರೆ ಏನು ಮಾಡಬೇಡ, ದೊಡ್ಡ ಸಹಾಯ ಆಗುತ್ತೆ ಅಂತಾನೆ ಕೇಶವ ನನಗೆ ಅರ್ಥ ಆಗಲಿಲ್ಲ ಅಂತಾಳೆ ಮೀನಾ.
ಅಂದರೆ ನೀನು ಇಲ್ಲಿವರೆಗೂ ಮಾಡಿರೋದು ಸಾಕು, ಇನ್ನು ಮುಂದೆ ಏನು ಮಾಡಬೇಡ ಅಂತಿದ್ದೀನಿ ಅಂತಾನೆ ಕೇಶವ. ಸರಿ ಬಿಡು ಕೇಶವ ಏನಂದರೆ ನಾನು ನಿನಗೆ OTP ಕೊಡ್ತೀನಿ, ಆಗಲಾದರೂ ನನ್ನ ಜೊತೆ ಮಾತಾಡ್ತೀಯ ನೀನು? 3 OTP ಕೇಳಿದ್ದೆ, ನಾನು 100 OTP ಕೊಡ್ತೀನಿ, ಖುಷಿನಾ ನಿನಗೆ? ಆಗಲಾದರೂ ಮಾತಾಡ್ತೀಯಾ ಅಂತಾಳೆ ಮೀನಾ ನಿನಗೆ ಯಾವ ಟೈಮಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ವಾ? ಇದಕ್ಕೆ ನನಗೆ ಇರಿಟೇಟ್ ಆಗ್ತಿರೋದು. OTP ಅಂತ ಕೇಶವ ಬೆಡ್ಶೀಟ್ ತೊಗೊಂಡು ರೂಮಿಂದ ಹೋಗ್ತಾನೆ. ಈಚೆ ರೂಮಲ್ಲಿ ವಲ್ಲಭ ಫೋನ್ ನೋಡ್ತಾ ಇರುವಾಗ ಅಮೂಲ್ಯ ಬಂದು, ಕಾಡು ಪಾಪ ನನ್ನ ಮಾತನ್ನು ಒಂದು ಸಲ ಕಾಮಾಗಿ ಕೇಳಿಸ್ಕೊತಾಳೆ, ನನಗೆ ನಿನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ, ಸುಮ್ಮನೆ ಇಲ್ಲಿಂದ ಹೋಗು ಅಂತಾನೆ ವಲ್ಲಭ. ಇಲ್ಲ, ಇವತ್ತು ನಾನು ಮಾತಾಡೋದನ್ನು ನೀನು ಪೂರ್ತಿಯಾಗಿ ಕೇಳಿಸ್ಕೊಳ್ಳೇಬೇಕು ಅಂತಾಳೆ ಅಮೂಲ್ಯ. ಅದೇನು ಅಂತ ಹೇಳು ಅಂತಾನೆ ವಲ್ಲಭ ಆ ಮನೆಯವ್ರ ಬಗ್ಗೆ ನಿನಗೆ ಏನು ಅಂತ ಗೊತ್ತಲ್ವಾ? ನಮ್ಮ ಮನೆಯವ್ರ ಜೊತೆ ಜಗಳ ಆಡೋಕ್ಕೆ ಚಿಕ್ಕ ಕಾರಣ ಸಿಕ್ಕರೆ ಸಾಕು ಅಂತ ಕಾಯ್ತಿರ್ತಾರೆ, ಅಂಥದ್ರಲ್ಲಿ ಅವರಿಗೆ ಈ ಟ್ಯೂಷನ್ ವಿಷಯ ಸಿಕ್ಕಿದ್ದೇ ಚಾನ್ಸು ಅಂತ ಹಾರಾಡಿದರು. ಅದಕ್ಕೆ ನೀವು ಮನೆಯವರೆಲ್ಲ ಸೇರಿಕೊಂಡು ನನ್ನ ಮೇಲೆ ಮೀನಕ್ಕನ ಮೇಲೆ ಕೋಪ ಮಾಡಿಕೊಂಡ್ರೆ ಹೇಗೆ? ಇಷ್ಟೇನಾ ನಮ್ಮ ಮೇಲಿರೋ ನಂಬಿಕೆ ನಿಮಗೆ ಅಂತಾಳೆ ಅಮೂಲ್ಯ. ನಂಬಿಕೆ ತುಂಬಾ ಇತ್ತು, ಆದರೆ ನೀನೇ ಆ ನಂಬಿಕೆನ ಸುಟ್ಟು ಬೂದಿ ಮಾಡಿಬಿಟ್ಟಿಯಲ್ಲ ಅಂತಾನೆ ವಲ್ಲಭ. ಪ್ಲೀಸ್ ಕಾಡು ಪಾಪ ಈ ರೀತಿ ಚುಚ್ಚಿ ಮಾತಾಡಬೇಡ. ಸರಿ, ಮಾವಂಗೆ ಅಪ್ಪ ಚಿಕ್ಕಪ್ಪ ಏನೆಲ್ಲ ಮಾತಾಡಿದ್ರು ಅಂತ ನಿನಗೆ ಕೋಪ ಬಂತು ಅಲ್ವಾ? ಆದರೆ ಅವರು ಅಷ್ಟೆಲ್ಲ ಮಾತಾಡುವಾಗ ನೀನ್ಯಾಕೆ ಸುಮ್ಮನೆ ನಿಂತಿದ್ದೆ? ನೀನ್ಯಾಕೆ ತಿರುಗಿಸಿ ಮಾತಾಡಲಿಲ್ಲ ಅಂತಾಳೆ ಅಮೂಲ್ಯ. ನಾನೇನೋ ಸುಮ್ಮನೆ ಇದ್ದೆ, ನೀನ್ಯಾಕೆ ಸುಮ್ಮನೆ ಇದ್ದೆ? ಎಷ್ಟೇ ಆದರೂ ಮಾತಾಡಿದ್ದು ನಿಮ್ಮಪ್ಪ ಮತ್ತು ಚಿಕ್ಕಪ್ಪ ತಾನೇ, ತಿರುಗಿಸಿ ಮಾತಾಡ್ಬೋದಾಗಿತ್ತಲ್ಲ, ನೀನು ಯಾಕೆ ಮಾತಾಡಲಿಲ್ಲ ಅಂತಾನೆ ವಲ್ಲಭ. ಅದು ನಾನು ಅಂತಾಳೆ ಅಮೂಲ್ಯ. ಯಾಕಂದರೆ ನಿನಗೆ ನೀನು ಮಾಡಿರೋದು ತಪ್ಪು ಅಂತ ಅನಿಸಿದೆ, ಅದಕ್ಕೆ ಸೈಲೆಂಟ್ ಆಗಿದ್ದೆ. ಅಲ್ಲೇ ನೀನು ಮಾಡಿರೋದು ನಿನಗೆ ಸರಿ ಅನಿಸಿದ್ದಿದ್ರೆ ನಿನ್ನ ಅಪ್ಪ ಚಿಕ್ಕಪ್ಪನ ಜೊತೆ ಜಗಳ ಆಡ್ತಿದ್ದೆ ಅಂತಾನೆ ವಲ್ಲಭ. ಇಲ್ಲ ಕಣೋ, ನಾನು ಯಾವ ತಪ್ಪು ಮಾಡಿಲ್ಲ, ನಿನಗೆ ಅದನ್ನೇ ಅರ್ಥ ಮಾಡಿಸೋಕ್ಕೆ ಬರ್ತಿದ್ದೀನಿ ಅಂತಾಳೆ ಅಮೂಲ್ಯ. ಏಯ್ ಸಾಕು, ಅದನ್ನೇ ಹೇಳಬೇಡ, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೂ ನನಗಿಷ್ಟ ಇಲ್ಲ. ಇದರಿಂದ ನಿನ್ನ ಮನಸ್ಸು ಹಾಳಾಗುತ್ತೆ, ನನ್ನ ಮನಸ್ಸು ಹಾಳಾಗುತ್ತೆ, ಅದಕ್ಕೆ ಈ ಟಾಪಿಕ್ನ ಇನ್ಯಾವತ್ತೂ ಎತ್ತಬೇಡ ಅಂತ ವಲ್ಲಭ ರೂಮಿಂದ ಪಿಲ್ಲೋ ತಗೊಂಡು ಹೋಗ್ತಾನೆ. ಈಚೆ ರೂಮಲ್ಲಿ ನಂದನ್ ಬರಿತಾ ಇರುವಾಗ, ರೀ ನೀವು ಹೇಳಿದ ಹಾಗೆ ಬ್ಯಾಂಕಿಂದ ಒಡವೆ ತಂದು ಆ ಮನೆಗೆ ಕಳಿಸ್ಕೊಟ್ಟಿದ್ದಾಯ್ತು ರೀ ಅಂತಾರೆ ಗಿರಿಜಾ. ಈ ಯೋಚನೆ ಒಡವೆ ತಗೊಳ್ಳೋಕ್ಕೂ ಮುಂಚೆ ಇರಬೇಕಾಗಿತ್ತು ಗಿರಿಜಾ, ಆವಾಗ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಈಗ ನೋಡು, ತಗೊಂಡಿದ್ದು ಒಡವೆ ಅವ್ರ ಮನೆಗೆ ವಾಪಸ್ ಹೋಯ್ತು, ಆದರೆ ಹೋಗಿದ್ದು ನನ್ನ ಮಾನ ವಾಪಸ್ ಬರುತ್ತಾ ಹೇಳು ಅಂತಾರೆ ನಂದನ್. ರೀ ನನ್ನನ್ನು ಕ್ಷಮಿಸ್ಬಿಡ್ರಿ ಅಂತಾರೆ ಗಿರಿಜಾ. ಈಚೆ ಮೀನಾ ರೂಮಲ್ಲಿ ಮಲಗಿರ್ತಾಳೆ. ಅಮೂಲ್ಯ ಬಂದು ಬೆಡ್ ಮೇಲೆ ಕೂತ್ಕೊಂಡು ಅಳ್ತಿರ್ತಾಳೆ. ಆಗ ಮೀನಾ ಎದ್ದು, ಅಮ್ಮು ಅಳ್ತಿದ್ಯಾ? ಯಾಕಮ್ಮು ಅಳ್ತಿದ್ಯಾ ಅಂತಾಳೆ. ಮೀನಾ, ಇಲ್ಲಕ್ಕ, ಇದೆಲ್ಲ ಎಲ್ಲಿಂದ ಶುರುವಾಗಿ ಎಲ್ಲಿಗೆ ಬಂದು ನಿಂತಿದೆ ಅಂತ ಯೋಚನೆ ಮಾಡ್ತಿದ್ದೀನಿ. ಆ ಸಿದ್ದು ಅನ್ನೋ ಹುಡುಗನ ಲವ್ ಮಾಡಿದಾಗಿಂದ ನನ್ನ ಲೈಫ್ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗೋಗಿದೆ. ಅವನನ್ನು ನಂಬಿ ಮನೆಯವರನ್ನೆಲ್ಲ ಬಿಟ್ಟು ಅವನ ಹಿಂದೆ ಹೋದೆ. ಅವನು ನನ್ನ ಒಡವೆಗಳನ್ನು ತಗೊಂಡು ಓಡೋದ. ಜೀವನನೇ ಸಾಕು ಅಂತ ಸಾಯೋಕ್ಕೆ ಹೋದರೆ ಅದು ಆಗಲಿಲ್ಲ. ಅತ್ತೆ ವಲ್ಲಭನ ಜೊತೆ ನನ್ನ ಮದುವೆ ಮಾಡಿದರು. ಇಲ್ಲಿ ನೋಡಿದರೆ ವಲ್ಲಭ ನನಗೋಸ್ಕರ ಕಷ್ಟಪಡ್ತಿದ್ದಾನೆ. ಅವನಿಗೇನಾದರೂ ಹೆಲ್ಪ್ ಮಾಡೋಣ ಅಂತ ಹೋದರೆ ಹೀಗೆಲ್ಲ ಆಗೋಯ್ತು. ಇದೆಲ್ಲ ನನ್ನ ಹಣೆ ಬರ, ನಾನು ಅನುಭವಿಸಲೇಬೇಕು ಅಂದ್ಕೊಂಡ್ರೆ ನನ್ನ ಜೊತೆ ಸೇರಿ ನೀವು ಅನುಭವಿಸ್ತಿದ್ದೀರಕ್ಕ. ನನಗೆ ಇದೆಲ್ಲ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ ಅಕ್ಕ, ನನಗೆ ಇದೆಲ್ಲ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ. ನನ್ನ ಹಣೆ ಬರದಲ್ಲಿ ನೆಮ್ಮದಿ, ಸುಖ, ಸಂತೋಷ ಯಾವುದು ಬರಲೇ ಇಲ್ಲ ಅನಿಸುತ್ತೆ. ಆದರೆ ನನಗೆ ಬೇಜಾರು ಏನು ಗೊತ್ತಕ್ಕ, ನನ್ನ ಸಂತೋಷ ಹಾಳಾದರೆ ಹಾಳಾಗಲಿ, ಆದರೆ ನನ್ನ ಸುತ್ತಮುತ್ತ ಇರೋ ನನ್ನ ಪ್ರೀತಿಸಿರೋರು ಇವ್ರ ಸಂತೋಷ ಯಾಕಕ್ಕ ಹಾಳಾಗ್ತಿದೆ? ನಾನು ದೇವ್ರ ಹತ್ರ ಇದನ್ನೇ ಪ್ರಶ್ನೆ ಮಾಡ್ತಿದ್ದೀನಿ, ಆದರೆ ನನಗೆ ಉತ್ತರನೇ ಸಿಗ್ತಿಲ್ಲ ಅಕ್ಕ. ನನಗೆ ಇದೆಲ್ಲ ಸಾಕಾಗೋಗಿದೆ ಅಕ್ಕ, ನಾನು ಎಲ್ಲಾದರೂ ದೂರ ಹೊರಟೋಗ್ಬಿಡ್ತೀನಿ, ಆವಾಗಾದರೂ ನೀವೆಲ್ಲ ನೆಮ್ಮದಿಯಾಗಿರ್ಬೋದು. ಹೋಗ್ತೀನಕ್ಕ ನಾನು ಅಂತಾಳೆ ಅಮೂಲ್ಯ. ಅಮ್ಮೋ ಸಾಕು ನಿಲ್ಲಿಸು, ಈ ಥರ ಎಲ್ಲ ಮಾತಾಡಬೇಡ ಅಮ್ಮೋ. ನಮ್ಮನ್ನೆಲ್ಲ ಬಿಟ್ಟು ನೀನು ಎಲ್ಲಿಗೆ ಹೋಗ್ತೀಯಾ? ನಿನಗೆ ಹೋಗೋದಕ್ಕೆ ನಾನು ಬಿಟ್ಬಿಡ್ತೀನಾ? ನೋಡಮ್ಮೋ, ನಾನು ನಿನ್ನನ್ನು ಯಾವತ್ತೂ ವಾರಗಿತ್ತಿ ಅಂತ ಅಂದ್ಕೊಂಡೇ ಇಲ್ಲ, ಸ್ವಂತ ತಂಗಿ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಒಬ್ಬಳು ತಂಗಿ ಇದ್ದು ಅವಳಿಗೇನಾದರೂ ಕಷ್ಟ ಬಂದಿದ್ದರೆ ಅವಳ ಜೊತೆ ನಾನು ನಿಲ್ತಿದ್ದೆ ಅಲ್ವಾ? ಹಾಗೆ ನಿನ್ನ ಜೊತೆ ನಾನು ನಿಂತಿದ್ದೀನಿ ಅಷ್ಟೇ ಅಲ್ಲ ಅಮ್ಮೋ. ಇದಕ್ಕಿಂತ ದೊಡ್ಡ ಕಷ್ಟನೇ ಬರಲಿ, ನಾನು ಯಾವಾಗಲೂ ನಿನ್ನ ಜೊತೆ ನಿಲ್ತೀನಮ್ಮೋ. ಆಗ ಏನಂದರೆ ನೀನು ನಿನ್ನ ಹಣೆಯಲ್ಲಿ ಖುಷಿ ಸಂತೋಷ ಇದ್ಯಾವುದು ಬರದೇ ಇಲ್ಲ ಅಂತ ಅಲ್ವಾ? ಆ ಥರ ನಿನ್ನ ಹಣೆಯಲ್ಲಿ ಬರಲಿಲ್ಲ ಅಂತಿದ್ದಿದ್ರೆ ಆ ದೇವರು ನಿನ್ನನ್ನು ಈ ನಂದಗೋಕುಲ ಅನ್ನೋ ಸ್ವರ್ಗಕ್ಕೆ ಕಳಿಸ್ತಾನೆ ಇರಲಿಲ್ಲ. ಅಷ್ಟೇ ಅಲ್ಲ ಅಮ್ಮು, ತಂದೆ ಥರ ಗದ್ರೋ ಮಾವ, ಅಮ್ಮನಿಗಿಂತ ಹೆಚ್ಚಾಗಿ ಪ್ರೀತಿಸುವಂಥ ಅತ್ತೆ, ನಿನ್ನೆ ಎದುರುಗಡೆ ಜಗಳ ಆಡಿದರೂ ನಿನಗೆ ಕಷ್ಟ ಬರಬಾರ್ದು ಅಂತ ಹೆಗಲು ಕೊಡುವಂಥ ಗಂಡ, ನಿನಗೆ ಪ್ರೀತಿ ತೋರಿಸೋ ಮನೆಯವರು, ಇಷ್ಟೆಲ್ಲ ಸಿಗ್ತಿತ್ತಾ ಆ ಮನೆಯಲ್ಲಿ? ನಿನಗೆ ದುಡ್ಡಿಗೇನೂ ಕೊರತೆ ಇರಲಿಲ್ಲ ಅಮ್ಮು, ಆದರೆ ಈ ಮನೆಯಲ್ಲಿ ಪ್ರೀತಿಗೆ ಯಾವ ಕೊರತೆಯೂ ಇಲ್ಲ. ಹಾಳಾಗಿರೋ ಗಡಿಯಾರನೂ ಅಷ್ಟೇ ದಿನದಲ್ಲಿ 2 ಸಲ ಸರಿಯಾಗಿರೋ ಟೈಮ್ ತೋರಿಸುತ್ತೆ. ಈಗ ನಿನ್ನ ಟೈಮು ಕೆಟ್ಟಿರ್ಬೋದು, ಆದರೆ ಆದಷ್ಟು ಬೇಗ ನಿನ್ನ ಟೈಮ್ ಸರಿ ಹೋಗುತ್ತೆ. ಅಲ್ಲಿವರೆಗೂ ನೀನು ಕಾಯಲೇಬೇಕು. ಇನ್ನೊಂದು ಸಲ ಈ ಥರ ಎಲ್ಲ ಮಾತಾಡಿ ನನಗೆ ಸಿಟ್ಟು ಬೆರೆಸಬೇಡ ಅಮ್ಮು. ಹೋಗು,
ಬಿಡ್ತಾಳಂತೆ. ಹೋಗಿ ನೋಡೋಣ, ಈ ಮನೆ ಬಿಟ್ಟು ಹೋಗ್ತಾಳ, ಕಾಲು ಮುರಿದು ಕೈ ಕೊಡ್ತೀನಿ, ಆವಾಗ ಹೇಗೆ ಹೋಗ್ತೀಯಾ ಅಂತಾಳೆ ಮೀನಾ. ಆಗ ಅಮೂಲ್ಯ ನಗ್ತಾಳೆ. ಮೀನಾನು ನಗ್ತಾ, ನೋಡು ಈ ಥರ ನಗ್ತಾ ಇರೋದಕ್ಕೆ ಏನೇ ನಿನಗೆ ಪ್ರಾಬ್ಲಮ್ಮು, ಒಳ್ಳೆ ಅಳು ಮುಂಜಿ ಥರ ಕುಯ್ ಅಂತಿರ್ತೀಯಲ್ಲ ಅಂತಾಳೆ ಮೀನಾ. ಲವ್ ಯು ಅಕ್ಕ ಅಂತಾಳೆ ಅಮೂಲ್ಯ. ಲವ್ ಯು ಟೂ ಅಮ್ಮು ಅಂತಾಳೆ ಮೀನಾ. ಈಚೆ ಬೆಳಿಗ್ಗೆ ಗಿರಿಜಾ ಕಿಚನಲ್ಲಿ ಇರುವಾಗ ಮೀನಾ ಅಮೂಲ್ಯ ಬರ್ತಾರೆ. ಪ್ರಿಯಾ ಅಲ್ಲೇ ಇರ್ತಾಳೆ. ಅತ್ತೆ ಅಂತಾಳೆ ಮೀನಾ. ಪ್ರಿಯಾ, ಕಾಫಿ ಮಾಡಿದ್ದೀನಿ, ನಿನ್ನ ಮಾವ ಬಂದಮೇಲೆ ನೀನೇ ಅವರಿಗೆ ಕಾಫಿ ಕೊಡು ಅಂತ ಗಿರಿಜಾ ಅಲ್ಲಿಂದ ಹೋಗ್ತಾರೆ. ಅಯ್ಯೋ, ನನ್ನ ಫೋನ್ ಚಾರ್ಜಿಗೆ ಹಾಕೋದೇ ಮರ್ತೆ, ಕಾಫಿ ಕುದ್ರೆ ಸ್ವಲ್ಪ ಆರಿಸ್ಬಿಡಿ, 2 ನಿಮಿಷ ಬರ್ತೀನಿ ಅಂತ ಪ್ರಿಯಾ ಹೋಗ್ತಾಳೆ. ಏನಕ್ಕ ಇದು, ಎಷ್ಟು ದಿನ ಅಂತ ಹಿಂಗೆ ಇರುತ್ತೆ, ಯಾರೂ ನಮ್ಮನ್ನು ಮಾತಾಡ್ಸೋದೇ ಇಲ್ವಾ ಅಂತಾಳೆ ಅಮೂಲ್ಯ. ಆಗ ನಂದನ್ ಬಂದು, ಗಿರಿಜಾ ಯಾಕೋ ತಲೆ ನೋವ್ತಿದೆ, ಕಾಫಿ ತಗೊಂಡು ಬಾ ಅಂತ ಸೋಫಾದಲ್ಲಿ ಕೂತ್ಕೋತಾರೆ. ಮೀನಕ್ಕ, ಮೊನ್ನೆ ಅತ್ತೆ ಹೇಳ್ತಿದ್ರಲ್ವಾ ಮಾವನನ್ನು ಸೊಸೆಯಾಗಿ ಒಪ್ಕೋಬೇಕು ಅಂತಿದ್ದಾರೆ, ನೀನೇ ಎಲ್ಲ ಹಾಳು ಮಾಡಿಕೊಂಡೆ ಅಂತ. ಇದೆಲ್ಲ ನಡೆದೇ ಇದ್ದಿದ್ರೆ ಮಾವನನ್ನು ಸೊಸೆ ಅಂತ ಒಪ್ಕೊಂಡು ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಿದ್ರು ಅಲ್ವಾ. ಮೊನ್ನೆನೂ ಅಷ್ಟೇ ಅಕ್ಕ, ನಾನು ಟ್ಯೂಷನ್ ಕ್ಲಾಸ್ಗೆ ಹೋಗುವಾಗ ಮಾವ ಸಿಕ್ಕಿದ್ರು, ಅದೆಷ್ಟು ಕಾಳಜಿಯಿಂದ ಮಾತಾಡಿದ್ರು ಅಕ್ಕ. ಈಗ ಅಂಥದ್ದೇನೂ ಆಗಿಲ್ಲ ಅಕ್ಕ, ಮಾವ ನನ್ನ ಹತ್ರ ಕಾಳಜಿಯಿಂದನೇ ಮಾತಾಡ್ತಾರೆ, ಅದಕ್ಕೆ ನಾನು ಮಾವಂಗೆ ಕಾಫಿ ತೊಗೊಂಡೋಗಿ ಕೊಡ್ಲಾ ಅಂತಾಳೆ ಅಮೂಲ್ಯ. ಅಯ್ಯೋ ಅಮ್ಮು, ಮೊದಲೇ ಮನೇಲಿ ಯಾರ ಮನಸ್ಸು ಸರಿ ಇಲ್ಲ, ನೀನೀಗ ಮಾವಂಗೆ ಕಾಫಿ ತೊಗೊಂಡೋಗಿ ಕೊಟ್ಟರೆ ಅವರಿಗೆ ಸಿಟ್ಟು ಬರುತ್ತೆ, ಒಂದು ಹೋಗಿ ಇನ್ನೊಂದಾಗುತ್ತೆ, ಮತ್ತೆ ಎಡ್ವರ್ಟ್ ಮಾಡ್ಕೊಬೇಡ ಕಣೆ ಅಂತಾಳೆ ಮೀನಾ. ಇಲ್ಲ ಅಕ್ಕ, ನಾನು ಮಾವನಿಗೆ ಮಾರ್ನಿಂಗ್ ಕಾಫಿ ಕೊಟ್ಟು ಗುಡ್ ಮಾರ್ನಿಂಗ್ ಅಂತೀನಿ, ಆವಾಗ ಮಾವನನ್ನು ಕ್ಷಮಿಸಿ ಗುಡ್ ಗರ್ಲ್ ಅಂತಾರೆ ಅಂತಾಳೆ ಅಮೂಲ್ಯ. ಅಮ್ಮು, ಕಾಫಿಗೆ ಮಾವನ ಮನಸ್ಸು ಕರಗಲ್ಲ ಕಣೆ ಅಂತಾಳೆ ಮೀನಾ. ಅಪ್ಪಿ, ಯಾಕಪ್ಪಿ ಟೆನ್ಷನ್ ಮಾಡ್ಕೊತೀಯಾ, ಈ ಅಮ್ಮಗೆ ಪರ್ವತನೇ ಕರಗಿಸೋ ಶಕ್ತಿ ಇದೆ, ಮಾವನ ಮನಸ್ಸೆಲ್ಲ ಲೆಕ್ಕನಾ, ನೀನು ಟೆನ್ಷನ್ ಮಾಡ್ಕೊಬಿಡಪ್ಪಿ, ನೋಡ್ತಿರು ಅಂತ ಕಾಫಿ ತೊಗೊಂಡೋಗಿ ಅಮೂಲ್ಯ ನಂದನ್ಗೆ ಕಾಫಿ ತಗೊಳ್ಳಿ ಮಾವ, ಸಾರಿ ಮಾವ ಕ್ಷಮಿಸ್ಬಿಡಿ ಅಂತಾಳೆ. ಆಗ ನಂದನ್ ಗಿರಿಜಾ ಗಿರಿಜಾ ಅಂತ ಕೂಗ್ತಾರೆ. ಆಗ ಮೀನಾ, ಗಿರಿಜಾ, ಪ್ರಿಯಾ ಎಲ್ಲರೂ ಬರ್ತಾರೆ. ಏನಾಯಿತು ರೀ ಅಂತಾರೆ ಗಿರಿಜಾ. ನಾನು ಅಂಗಡಿಗೆ ಎಷ್ಟೊತ್ತಿಗೆ ಹೋಗ್ತೀನಿ, ಎಷ್ಟೊತ್ತಿಗೆ ಬರ್ತೀನಿ, ಎಷ್ಟೊತ್ತಿಗೆ ಕಾಫಿ ಕೇಳ್ತೀನಿ ಎಲ್ಲ ಗೊತ್ತಲ್ವ ನಿನಗೆ ಅಂತಾರೆ ನಂದನ್. ಅದೂರಿ ಅಂತಾರೆ ಗಿರಿಜಾ. ಗಂಟೆ ಎಷ್ಟು ಗಿರಿಜಾ ಈಗ? ಗಂಟೆ 7:30. ಬೆಳಿಗ್ಗೆ ನಾನು ಅಂಗಡಿಗೆ ಹೋಗಿ ಬಾಗಿಲು ತೆರೆದು ವಾಪಸ್ ಬಂದು ಕಾಫಿ ಕುಡಿತೀನಿ ಅಂತ ಗೊತ್ತು ತಾನೇ ನಿನಗೆ? ಕಂಡವ್ರು ನನಗೆ ಕಾಫಿ ಕೊಡೋದು ಬೇಕಾಗಿಲ್ಲ ಗಿರಿಜಾ, ಈ ಮನೇಲಿ ಯಾರ್ಯಾರು ಎಲ್ಲೆಲ್ಲಿರಬೇಕು ಅಲ್ಲಲ್ಲೇ ಇರಬೇಕು ಅಷ್ಟೇ ಅಂತಾನೆ ನಂದನ್. ಕ್ಷಮಿಸ್ಬಿಡ್ರಿ, ಅದು ಕಾಫಿ ನಾನು ನಿಮಗೋಸ್ಕರ ಮಾಡಿಟ್ಟಿದ್ದೆ, ನೀವು ಬರೋಷ್ಟೊತ್ತಿಗೆ ಬಟ್ಟೆನೇ ಹಾಕೊಳಕ್ಕೆ ಹೋಗಿದ್ದೆ ಅಷ್ಟರಲ್ಲಿ ಅಂತಾರೆ ಗಿರಿಜಾ. ಮಾವ, ಪಾಪ ಮಾವ, ಅಮೂಲ್ಯ ಮಾಡಿದ ತಪ್ಪಿಗೆ ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಅಂತ, ನಿಮ್ಮನ್ನು ಸಮಾಧಾನ ಮಾಡಬೇಕು ಅಂತ ಕಾಫಿ ತೊಗೊಂಡು ಬಂದಿದ್ದಾಳೆ, ಅಷ್ಟಕ್ಕೆ ಯಾಕೆ ಮಾವ ಸಿಟ್ಟು ಮಾಡ್ಕೋತೀರಾ, ಸ್ವಲ್ಪ ಸಮಾಧಾನವಾಗಿ ಅವರನ್ನು ಕ್ಷಮಿಸ್ಬೋದಲ್ವಾ ಅಂತಾಳೆ ಪ್ರಿಯಾ. ನಿನಗಿದೆಲ್ಲ ಅರ್ಥ ಆಗಲ್ಲ, ಹೋಗಿ ಇನ್ನೊಂದು ಲೋಟ ಕಾಫಿ ತೊಗೊಂಡು ಬಾ ಅಮ್ಮ ಅಂತಾರೆ ಗಿರಿಜಾ. ಬೇಕಾಗಿಲ್ಲ, ಮೊದಲೇ ತಲೆ ಸಿಡಿತಿದೆ ಅಂತ ನಂದನ್ ಅಲ್ಲಿಂದ ಹೋಗ್ತಾರೆ. ಈಚೆ ಹಿತ್ತಲಲ್ಲಿ ಮೀನಾ ಟೆನ್ಷನಲ್ಲಿ ನಿಂತಿರ್ತಾಳೆ. ಏನಾಯ್ತಕ್ಕ ಅಂತಾಳೆ ಅಮೂಲ್ಯ. ಎಲ್ಲ ಮುಗೀತು ಅಮ್ಮು, ಎಲ್ಲ ಮುಗೀತು ಅಂತಾಳೆ ಮೀನಾ. ಏನು ಮುಗೀತು ಅಕ್ಕ ಅಂತಾಳೆ ಅಮೂಲ್ಯ. ಅಲ್ಲ, ಇವರೆಲ್ಲ ನಮ್ಮನ್ನು ಏನು ಅಂದ್ಕೊಂಡಿದ್ದಾರೆ ಅಮ್ಮು, ಇವರೆಲ್ಲ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾರೆ, ನಾವು ಇವ್ರ ಹತ್ರ ತಪ್ಪಾಯಿತು ಕ್ಷಮಿಸ್ಬಿಡಿ ಅಂತ ಕೇಳ್ಕೊಂಡೇ ಇರ್ತೀವಿ ಅಂತನಾ? ನಾನು ಮಾವನ ಬಗ್ಗೆ ಮಾತಾಡ್ತಿಲ್ಲ, ಮಾವಂಗೆ ಬೇಜಾರಾಗಿರೋದ್ರಲ್ಲಿ ಒಂದು ಅರ್ಥ ಇದೆ, ಆದರೆ ನಿನ್ನ ಗಂಡಗೆ, ನನ್ನ ಗಂಡಗೆ, ಅತ್ತೆಗೆ, ರಕ್ಷಂಗೆ, ಇವರಿಗೆಲ್ಲ ಏನಾಗಿದೆ? ನಾನು ಇನ್ನೂ ಸುಮ್ಮನೆ ಇರಲ್ಲ ಅಮ್ಮು, ನನ್ನ ಪೇಷನ್ಸ್ ಎಲ್ಲ ಮುಗ್ದೋಯ್ತು. ನಾನು ಕೇಶವನ ಮದುವೆ ಆಗಿ ಈ ಮನೆಗೆ ಬಂದಾಗಲೂ ಇದೇ ಪರಿಸ್ಥಿತಿನೇ ಎದುರಿಸಿದ್ದೆ ಅಮ್ಮು. ಎಲ್ಲರೂ ನನ್ನ ಜೊತೆ ಮಾತಾಡ್ತಾನೆ ಇರಲಿಲ್ಲ, ಮಾವನನ್ನು ಸೊಸೆ ಅಂತ ಒಪ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ತೊಗೊಂಡ್ರು, ಅದೇ ಮನೆಯವರೆಲ್ಲರೂ 2 ದಿನಕ್ಕೆ ನನ್ನ ಹತ್ರ ಫುಲ್ ಕ್ಲೋಸ್ ಆಗಿಬಿಟ್ಟಿದ್ರು. ಆದರೆ ಈಗ ನೋಡು, ಪರಿಸ್ಥಿತಿ ನೋಡ್ತಿದ್ರೆ ಪರ್ಮನೆಂಟಾಗಿ ಯಾರೂ ನಮ್ಮ ಹತ್ರ ಮಾತಾಡೋದೇ ಇಲ್ಲ ಅನ್ನೋ ಥರ ಇದ್ದಾರೆ, ಏನಾದರೂ ಮಾಡಲೇಬೇಕು ಅಂತಾಳೆ ಮೀನಾ. ಆಗ ಅಮೂಲ್ಯ, ಏನು ಮಾಡ್ತೀರಕ್ಕ ಅಂತಾಳೆ. ಇಷ್ಟು ದಿನ ಎಲ್ಲ ಸೇರಿ ನಮ್ಮನ್ನು ಪ್ರಶ್ನೆ ಮಾಡ್ತಿದ್ರು, ಈಗ ನಾನು ಪ್ರಶ್ನೆ ಮಾಡ್ತೀನಿ, ಬಾ ನನ್ನ ಜೊತೆ ಅಂತ ಮೀನಾ ಬರ್ತಾಳೆ. ಈಚೆ ಗಿರಿಜಾ ಮತ್ತು ಪ್ರಿಯಾ ಸೊಪ್ಪು ಬಿಡಿಸ್ತಾ ಕೂತಿರ್ತಾರೆ. ಮೀನಾ ಬಂದು, ಅತ್ತೆ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತಾಳೆ. ನನಗೆ ನಿಮ್ಮ ಹತ್ರ ಮಾತಾಡೋಕ್ಕೆ ಏನೂ ಇಲ್ಲ. ಪ್ರಿಯಾ, ಏನಮ್ಮ ನೋಡ್ತಿದ್ಯಾ, ಸೊಪ್ಪು ಬಿಡಿಸು ಅಂತ ಗಿರಿಜಾ ಹೊರಡ್ತಾರೆ. ಅತ್ತೆ 1 ನಿಮಿಷ, ನನಗೆ ನಿಮ್ಮ ಹತ್ರನೂ ಮಾತಾಡೋದಿದೆ ಅತ್ತೆ, ನಮಗೂ ಈ ಥರ ಇದ್ದು ಸಾಕಾಗಿ ಹೋಗಿದೆ, ನನ್ನ ಅಮೂಲ್ಯನ ಕ್ಷಮಿಸಿ. ಮಾತಾಡೋದಿಲ್ವಾ? ನನಗಂತೂ ಯಾರ ಜೊತೆನೂ ಮಾತಾಡದೆ ಮೌನವೃತ ಮಾಡೋಕ್ಕಾಗಲ್ಲ ಅತ್ತೆ, ಅದಕ್ಕೆ ನಾನು ಅಮ್ಮು ಮನೆ ಬಿಟ್ಟು ಹೋಗಿ ಯಾವುದಾದ್ರೂ ಹಾಸ್ಟೆಲ್ ಸೇರ್ಕೋತೀವಿ ಅಂತಾಳೆ ಮೀನಾ. ಏನು, ಎಲ್ಲ ನನ್ನ ಹತ್ರ ಹೇಳೇ ಮಾಡ್ತೀರಾ ನೀವು? ಪರವಾಗಿಲ್ಲ, ನಿಮ್ಮಿಷ್ಟ, ನೀವು ಹೇಗಾದರೂ ಮಾಡ್ಕೊಳ್ಳಿ ಅಂತಾರೆ ಗಿರಿಜಾ. ಸರಿ ಅತ್ತೆ, ಥ್ಯಾಂಕ್ಸ್ ಅಂತ ಮೀನಾ ಹೊರಡುವಾಗ, ಅಕ್ಕ 1 ನಿಮಿಷ ಇರಿ ಅಂತಾಳೆ ಅಮೂಲ್ಯ. ಅಮ್ಮು, ಅತ್ತೆನೇ ಹೇಳಿದ್ರಲ್ಲ ಹೋಗಿ ಅಂತ, ಬಾ ಅಂತಾಳೆ ಮೀನಾ. ಹೇಳ್ತಿದ್ದೀನಲ್ವ ಅಕ್ಕ, 1 ನಿಮಿಷ ಸುಮ್ಮನೆ ಇರಿ ಅಂತ ಅಮೂಲ್ಯ. ಅತ್ತೆ, ತಪ್ಪು ಮಾಡಿದ್ದು ನಾನು. ಮೀನಾ
ಅಕ್ಕ ನನ್ನ ಹತ್ರ ಬಂದು ಟ್ಯೂಷನ್ ಮಾಡು ಅಂತ ಹೇಳಿಲ್ಲ. ನಾನೇ ಟ್ಯೂಷನ್ ಮಾಡ್ತೀನಿ, ನನಗೆ ಗೊತ್ತಿರೋದು ಇದೊಂದೇ ಕೆಲಸ. ನಿಮ್ಮ ಫ್ರೆಂಡ್ ಹತ್ರ ಮಾತಾಡಿ ನನಗೆ ಕೆಲಸ ಕೊಡಿಸಿ ಅಂತ ಹೇಳಿದೆ. ಅದಕ್ಕೆ ಅಕ್ಕನೂ ಒಪ್ಕೊಂಡ್ರು. ಇದರಲ್ಲಿ ಅಕ್ಕಂದೇನು ತಪ್ಪಿಲ್ಲ ಅತ್ತೆ. ನಿಮಗೆ ಕೋಪ ಮಾಡ್ಕೋಬೇಕಾ? ನನ್ನ ಹತ್ರ ಮಾಡ್ಕೊಳ್ಳಿ ಅತ್ತೆ. ಆದರೆ ಅಕ್ಕನ ಜೊತೆ ಮೊದಲಿನ ಥರನೇ ಇರಿ ಅತ್ತೆ ಪ್ಲೀಸ್ ಅಂತಾಳೆ ಅಮೂಲ್ಯ. ಅತ್ತೆ ಪಾಪ ಅತ್ತೆ, ಇಬ್ಬರನ್ನ ಕ್ಷಮಿಸ್ಬಿಡಿ. ಅಷ್ಟಕ್ಕೂ ಅತ್ತೆ ಅಮೂಲ್ಯ ಅಂಥ ಮಹಾ ತಪ್ಪು ಏನು ಮಾಡಿದ್ದಾಳೆ? ನಿಜವಾಗ್ಲೂ ಹೇಳ್ತಿದ್ದೀನಿ ಅತ್ತೆ, ನೀವು 3 ಜನ ಚೆನ್ನಾಗಿರೋದನ್ನು ನೋಡಿ ನಾನೇ ಎಷ್ಟೋ ಸಲ ಹೊಟ್ಟೆ ಕಿತ್ಪಡ್ತಿದ್ದೆ. ಆದರೆ ಈಗ ನೀವು ಇವರಿಬ್ಬರ ಹತ್ರ ಮಾತಾಡದೇ ಇರೋದನ್ನು ನೋಡಿ ನನಗೆ ತುಂಬ ನೋವಾಗ್ತಿದೆ ಅತ್ತೆ. ಈ ನಂದಗೋಕುಲಕ್ಕೆ ಅಡಿಪಾಯ ಆಗಿರೋ ನೀವೇ ನಿಮ್ಮ ಸೊಸೆಯಂದ್ರ ಹತ್ರ ಮಾತು ಬಿಟ್ಟರೆ ಅಡಿಪಾಯ ಅಲ್ಲಾಡಲ್ವಾ ಅತ್ತೆ? ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗಿಂದ ನಿಮ್ಮ ಹತ್ರ ಮಾವನ ಹತ್ರ ಏನೂ ಕೇಳಿಲ್ಲ ಅತ್ತೆ. ನಿಮ್ಮನ್ನು ಕೈ ಮುಗಿ ಕೇಳ್ಕೊತೀನಿ, ಒಂದು ಸರ್ತಿ ಅವರಿಬ್ಬರ ಹತ್ರ ಮಾತಾಡಿ ಅತ್ತೆ ಅಂತಾಳೆ ಪ್ರಿಯಾ. ಆಯಿತು ಕ್ಷಮಿಸಿದ್ದೀನಿ ಅಂತಾರೆ ಗಿರಿಜಾ. ಮೀನಾ, ಪ್ರಿಯಾ, ಅಮೂಲ್ಯ ಖುಷಿಯಾಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಅದನ್ನು ಮರಿಬೇಡಿ.